ಯಾಕೋ ಏನಾಯ್ತು? ಯಾಕೆ ಓಡ್ತಾ ಇದೀಯಾ? ಇವಾಗ ಓಡೋದಲ್ಲ ಇಲ್ಲ ಅವನು ಓಡೋದನ್ನ ಅವ್ನು ನವೀನ ಸರ್, ಅವನ ಮನೆ ಇದೆ. ಯಾಕೋ ಏನಾಯ್ತು? ಯಾಕೆ ಮೂಡ್ ಬರ್ತಾ ಇದೀಯಾ? ಪೊಲೀಸರು ಹಿಂಬರತ್ಕೆ ಬಂದ್ರು, ಹಾಕಿ ಅವಾಗ ಓಡ್ ಬಂದೆ. ಇನ್ ಕೇಸ್ ಅವ್ರು ಬಂದ್ರೆ ನಾನು ರೂಮ್ ಆಗಿರ್ತೀನಿ, ಇಲ್ಲ ಅಂತ ಹೇಳ್ಬಿಡು. ಯಾರಿದ್ರಮ್ಮ ಮನೇಲಿ? ಬಾಗಿಲು ತೆಗಿರೆ. ಯಾರ್ ಸ್ವಾಮಿ ನೀವು? ಯಾರ್ ಬೇಕಾಗಿತ್ತು? ನಾವು ಶ್ರೀಲಂಕಾ ಪೊಲೀಸ್ ಸ್ಟೇಷನ್ ಇಂದ ಬಂದಿರೋದು. ಇದು ನವೀನನ್ ಮನೆನಾ? ಇದು ನವೀನನ್ ಮನೆ ಅಲ್ಲ, ಮುಂದ್ಕೋಗ. ನೀವು ಇಲ್ಲಿ ಬಾರಮ್ಮ ಇಲ್ಲಿ. ಏನಯ್ಯ ನಿಂದು? ನಾನೊಬ್ಬ ಇಲ್ಲಿ ಪೊಲೀಸ್ ಆಫೀಸರ್ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ನೀನು ಭಿಕ್ಷುಕರಿಗೆ ಹೇಳ್ದಂಗೆ ಮುಂದ್ಕೋಗು ಅಂತ ಹೇಳ್ತಾ ಇದೀಯಾ? ನನಗೆ ವಿಪರೀತ ಕೆಲಸ ಐತಪ್ಪ, ಅದೇನ್ ಬೇಗ ಹೇಳು. ಏನಯ್ಯ ಈ ಜನ ಪೊಲೀಸ್ ಅಂದ್ರೆ ಭಯನೇ ಇಲ್ಲ. ಇದು ನವೀನನ್ ಮನೆ ತಾನೆ? ಯಾರೋ ಹೇಳಿದ್ದು ನವೀನನ್ ಮನೆ ಅಂತ ಹೇಳಿ. ಇದು ನಾನು ನನ್ ಗಂಡ ಕಷ್ಟಪಟ್ಟು ಕಳ್ಸಿರೋ ಮನೆ. ಇದು ನನ್ ಗಂಡನ್ ಮನೆ. ಮತ್ತೆ ನವೀನ ಏನಾಗ್ಬೇಕಮ್ಮ ನಿಮ್ಗೆ? ಅವನು ನನ್ ಮಗ ಅಷ್ಟೇ. ಅವನಾಗ್ಬೇಕೀಗ. ಅವನಿಂದ ಏನಾಗ್ಬೇಕು? ಅವನ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಅವನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಯ್ಯೋ, ಮೊದ್ಲು ಕರ್ಕೊಂಡು ಹೋಗಪ್ಪ. ಅವನು ನಮಗಂತ ಅವನಿಂದ ಸಾಕಾಗಿ ಹೋಗೈತೆ. ಬರೀ ಊಟ ಮಾಡೋದು ಮಲ್ಗೋದು ಆತು, ಏನ್ ಕೆಲ್ಸನೂ ಮಾಡಲ್ಲ. ಬರೀ ಅವ್ರಿಂದ ಇವ್ರಿಗೆ ತಂದಾಕದು, ಇವ್ರಿಂದ ಅವ್ರಿಗೆ ತಂದಾಕದು. ಮೊದ್ಲು ಕರ್ಕೊಂಡು ಹೋಗೋ. ಎಲ್ಲಿದ ನಾನು? ಅವನು ಅಲ್ಲೇ ರೂಮಲ್ಲಿ ಬಚ್ಚಿಟ್ಕೊಂಡ ನೋಡ್ರಿ. ಹೆಂಗ್ ಮಲ್ಗೋ ನೋಡು, ಒಳ್ಳೆ ಹಂದಿ ಮಲಗ್ದಂಗೆ. ಪೊಲೀಸೇ ಹುಡ್ಕೊಂಡ್ ಬಂದೇ ಬಿಟ್ರ? ಡಾಕ್ಟ್ರೇ ಬಿಟ್ಬಿಡಿ ಡಾಕ್ಟ್ರೇ, ನಾನೇನು ಮಾಡಿಲ್ಲ, ಬಿಟ್ಬಿಡಿ ಡಾಕ್ಟ್ರೇ. ಅಯ್ಯಯ್ಯೋ, ನೀನ್ ಲಾಸ್ಟ್ ವಿಡಿಯೋದಲ್ಲಿ ಡಾಕ್ಟರ್ ಈ ಪೊಲೀಸೇ ಬಿಟ್ಬಿಡಿ ಪೊಲೀಸೇ, ನಾನೇನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಅಂತದ್ದೇನ್ ಮಾಡೋಣಪ್ಪ ನನ್ ಮಗ? ಪಬ್ಲಿಕ್ ಟಾಯ್ಲೆಟ್ ಹೋಗಿ 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 ಇಲ್ಲಿವರೆಗೂ ದುಡ್ಡು ಕೊಡ್ದಂಗ್ ಬಂದು ಅದು ಇಲ್ಲಿವರೆಗೂ 3,000 ರೂಪಾಯಿ ಆಗೈತೆ. ಅದನ್ನ ಕೇಳಕ್ ಕೂಡ ತಪ್ಪು ಸ್ಟೇಟ್ ಮಾಡ್ಬಾರ್ದಂತೆ. ಅದಕ್ಕೆ ಅವರು ನನಗೆ 3,000 ರೂಪಾಯಿ ವಸೂಲಿ ಮಾಡ್ಕೊಡ್ರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.